ಅವಳು ಬರೋಣ ನಮ್ಮ ಪಾಪು ಇದ್ದಿರೋ ಅದು ಇಷ್ಟಂದ್ರೆ ಜನ ಅಷ್ಟು ಲಕ್ಷ ಕೊಟ್ಟು ನೋಡ್ತಾರಲ್ಲ ಅಂತ ಮಾಡಿದ್ದೀವಿ. ಯಾವುದೇ ಖುಷಿ ಆಗ್ತೈತಲ್ಲ, ಅದಕ್ಕೆ ನಿಮಗೆ ಪೇಮೆಂಟ್ ಭಾಳ ಐತಿ. ಶೆಕೆ ಆಗತಿ ಶೆಕೆ ರೆಡಿ ಆಗೋದು ಬಿಡಂಗಿಲ್ಲ. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಇವತ್ತು ಸುಟ್ಟಿ 20 ದಿವಸ ಆಗನ ಸುಟ್ಟಿ ತಗೊಂಡು. ಆ್ಯಕ್ಚುಲಿ ಮಂಜು ಅವ್ರಿಗೆ ಸಂಡೇ ಸುಟ್ಟಿ, ವೀಕ್ಲಿ ಆಫ್ ಹಿಂಗೆಲ್ಲ ಏನೂ ಇರಂಗಿಲ್ಲ, ಯಾವಾಗ ಭೀ ಕೆಲಸ ಇರ್ತೈತಿ. ಬಟ್ ಇವತ್ತು ಬೇಕಂತ ಹೇಳಿ ಸುಟ್ಟಿ ತೊಗೊಳಕತ್ತೇವಿಲ್ಲ ತೊಗೊಳಕತ್ತಾರು. ನಾನು ಅವ್ರಿಗೆ ತೊಗೋಣ ಅಂತೇನು ಫೋರ್ಸ್ ಮಾಡಿಲ್ಲಪ್ಪ. 24/7 ಯಾವಾಗಲೂ ಕೆಲಸನೇ ಇರುತ್ತೆ. ಅಂಥ ಕೆಲಸ ಮಂಜು ಅವ್ರದ. ಎಲ್ಲರೂ ಏನಂತಾರೆ ಹೇಳು, ನಾ ಭಾಳ ಖರ್ಚು ಮಾಡ್ತೇನಲ್ಲ, ಅದಕ್ಕೆ ನಿಮಗೆ ಪೇಮೆಂಟ್ ಭಾಳ ಐತಿ ಅಂತ. ಯಪ್ಪ ಪೇಮೆಂಟ್ ಅಷ್ಟೊಂದು ಏನಿಲ್ಲ, ಒಂದು ರೇಂಜಿಗೆ ಜೀವನ ಮಾಡುವಷ್ಟು ಐತಿ. ಬೆಳಗಿನ ಜಾವ ಈ ರೀತಿ ಕಿಚನ್ ನೋಡೋಕೆ ಎಷ್ಟು ಖುಷಿ ಆಗ್ತೈತಲ್ಲ, ನನಗಂತೂ ಭಾಳ ಖುಷಿ ಆಗ್ತೈತಿ. ಬಟ್ ನಿನ್ನೆ ನೈಟ್ ಊಟ ಮಾಡಿ ಮಲ್ಕೋಬೇಕಾದ್ರೆ ನಾಳೆ ತೊಳೆದ್ರೆ ಆಯಿತು ಅಂತ ಅನ್ಸತ್ತಿತ್ತು. ಮತ್ತು ಬೆಳಗ್ಗೆ ಅದಕ್ಕೂ ನಾ ಇದನ್ನೇರು ನೋಡೋರ ಅಂಥೇಳಿ ಕ್ಲೀನ್ ಮಾಡಿ ಮಲ್ಕೊನಿ. ಈಗ ಎಷ್ಟು ಖುಷಿ ಆಗತೈತಿ. ಈಗಾಗೈತಿ 7:45. ಇವತ್ತು ಲೇಟ್ ಮಾಡಿದ್ದೀವಿ, ಯಾವುದೇ ರೀತಿ ವಾಕಿಂಗ್ ಹೋಗಲಿಲ್ಲ, ಏನೂ ಇಲ್ಲ. ಯಾಕಪ್ಪ ಅಂತಂದರೆ ಇವತ್ತು ಸಂಡೇ ಐತದ ಮಂಜು ಅವ್ರು ಅಂದರು. ನನಗೂ ಅದೇ ಬೇಕಾಗಿತ್ತು, ನಿದ್ದೆ ಬರತ್ತಿತ್ತು, ಅದಕ್ಕೆ ಎಕ್ಸ್ಟ್ರಾ ಮಲ್ಕೊಂಡ್ಬಿಟ್ನಿ. ಅದಕ್ಕೆ ಮಲ್ಕೊಂಡ್ಬಿಟ್ನಿ. ಈಗ ಸಂಡೇ ಐತಲ್ಲ, ಚೀಟಿಂಗ್ ಡೇ. ಏನು ಬೇಕಂತ ಅಂದ್ರೆ ವೀಕ್ಲಿ ಹಂಗೈತಿ, ವಾರದಾಗ ಹಂಗೆಲ್ಲ ಏನೂ ಇರಂಗಿಲ್ಲ. ನಿಮಗೆ ಬ್ಯಾಸರ ಬಂದಾಗ ನೀವು ಚೀಟಿಂಗ್ ಡೇ ತೊಗೋತಿಲ್ ಒಟ್ಟ. ಇಲ್ಲ, ಸಂಡೇ ಅಂತ ಫಿಕ್ಸ್ ಮಾಡಿದ್ವಲ್ಲ. ಈಗ ಸಂಡೇ ಅಷ್ಟೇ ನಮ್ಗೆ ಯಾವಾಗ ಬೇಕಾದ್ರೆ ಯಾವ್ದು ಏನು ಬೇಕಾ ಮಾಡ್ತೀವಿ. ಮತ್ತು ಬಾಕಿದೆಲ್ಲ 6 ದಿವಸ ಆ್ಯಸ್ ಯೂಶುವಲ್ ರೆಗ್ಯುಲರ್ ಡ್ಯೂಟೀಸ್ ಮಾಡಬೇಕು. ಇದು ನೀವು ಲಾಸ್ಟ್ ಟೈಮ್ ನೋಡಿದ್ರಿ, ಇದು ಒಳಗಡೆ ವಾಲ್ಗೆ ಇದು ಇತ್ತು. ಇದನ್ನು ನಾ ಗ್ಲಾಸ್ ಅದು ಇಡಾಕ ಮತ್ತು ಫಾಟ್ ಇಟ್ಟೀನಿ ಚಂದ ಕಾಣಲಿ ಅಂಥೇಳಿ. ಯಾರೋ ನಂಗೆ ಕಾಮೆಂಟ್ ಮಾಡಿದ್ರೆ ಏನು ಗೊತ್ತೈತಿ, ಇದ್ರ ಮ್ಯಾಗ ಗ್ಲಾಸ್ ಅದು ಡಬ್ಬ ಹಾಕಕ್ಕೆ ಹೋಗ್ಬೇಡ್ರಿ ಬೀಳ್ತೈತಿ ಅಂಥೇಳಿ. ಬಟ್ ಬೀಳ್ತಿರ್ಕಿಲ್ಲ, ಅದನ್ನ 10 kg ವಜ್ಜೆ ತಡ್ಕೊಳ್ಳುವಷ್ಟು ನೋಡನ ತಂದು ಹಾಕಿದ್ನಿ ಅದನ್ನು. ಇದು ಮ್ಯಾಕ್ಸಿಮಮ್ ಒಂದು 10 kg ತನಕ ಕೆಪಾಸಿಟಿ ಐತಿ. ಸೊ ಅದು ನೋಡೋಣ ಯೂಸ್ಫುಲ್ ಐತಿ. ಬಾಡಿಗೆ ಮನ್ಯಾಗ ಯಾರು ಅದಿರಲ್ಲ ಅವ್ರಿಗೆಲ್ಲ ಭಾಳ ಹೆವಿ ಯೂಸ್ಫುಲ್. ಸುಮ್ಮನೆ ಮೂಳೆ ಬಡ್ಕೊಂತ ಕೂತ್ರೆ ಉಪಯೋಗ ಇಲ್ಲ. ಅದ್ರ ಬದಲು ಹಿಂಗೆ ಐಡಿಯಾ ಮಾಡಿದ್ರೆ ಚೆನ್ನಾಗಿರ್ತೈತಿ. ಆ್ಯಂಡ್ ಗಾಡಿನದು ಸ್ವಚ್ಛ ಇರ್ತೈತಿ, ಹಂಗಿರ್ತೈತಿ ನೀಟಾಗಿ. ಮತ್ತು ಓನರ್ ಕಡೆ ಬೇಯಿಸ್ಕೋ ತಪ್ಪಂಗಿಲ್ಲ. ಕೆಲವೊಂದು ಓನರ್ ಇರ್ತಾರೆ, ಮಳೆ ಬಡಿಬೇಡ್ರಿ, ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಿ. ನಾವು ಅದು ಹೇಳೋಕ್ಕಿಂತ ಮುಂಚೆನೇ ನಾವು ಮಳೆ ಬಡಿಯಕ್ಕೆ ಹೋಗಂಗೇ ಇಲ್ಲ. ಸೊ ನಮ್ಗೇನು ಯಾರು ಹಂಗೆ ಅಂದಿಲ್ಲ. ಬಟ್ ನಾವು ಫ್ಲಿಪ್ಕಾರ್ಟ್ ಮತ್ತು ಇವು ಅಮೆಝಾನ್ ಒಳಗೆ ಸಿಗ್ತಾವು. ಬಟ್ ನಾ ಮಾತ್ರ ಡಿಮಾರ್ಟ್ ಹೋಗಿ ತೊಗೊಂಡೇನಪ್ಪ. ಬೆಳಗ್ಗೆ ನಾ ಈಗ ಬಿಸಿನೀರು ಕಾಯಿಸಿ ಕುಡಿಯೋಕೆ ಮಾರ್ನಿಂಗ್ ಡ್ರಿಂಕ್ ರೆಡಿ ಮಾಡಾಕಿದ್ದೀನಿ. ಮಂಜು ಅವರ ಇದು ಒಗೆಯೋದೇನು ಬೇಡ, ಕಷ್ಟಪಟ್ಟು ಮಾಡಿದ್ದೀವಿ. ಅಟ್ಲೀಸ್ಟ್ ಇಲ್ಲಿ ಕಿಟಕಿ ಟ್ಯಾಗ್ ಹಾಕೂನು ಗಿಡಗಳು ಫಾಟ್ ಇಡಕ್ಕೆ ಚಂದ ಕಾಣ್ತೈತಿ ಅಂಥೇಳಿ ಇದನ್ನು ಮಾಡತ್ತಾರು. ಆ್ಯಕ್ಚುಲಿ ಬ್ಲ್ಯಾಕ್ ಕಾಫಿ ಮಾಡ್ತೀನಿ, ನಾ ಮಾರ್ನಿಂಗ್ ಡ್ರಿಂಕ್ ಕುಡಿತೀನಿ. ಬರ್ರಿ ಮಾಡೋನು. ಇದಾಗ ನಾವು ಇವತ್ತು ಹೊರಗೆ ಹೋಗ್ಬೇಕಂತ ಅನ್ಕೊಳತ್ತೇವಿ. ಎಲ್ಲಿ ಏನಾದಿನ ಪ್ಲ್ಯಾನ್ ಆಗಿಲ್ಲ, ನೋಡೋನು ಮಂಜು ಅವ್ರು ಏನು ಪ್ಲ್ಯಾನ್ ಮಾಡ್ತಾರೋ. ಅದಕ್ಕಿಂತ ಮುಂಚೆ ಮಾರ್ನಿಂಗ್ ಡ್ರಿಂಕ್ ಕುಡಿನೂ ಬರ್ರಿ. ಹಾಯ್ ಎಲ್ಲರೂ, ಹೆಂಗದಿರಿ? ಆರಾಮದಿರಿ ಅನ್ಕೊಂತಾನೆ ಇವತ್ತು ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ನಿನ್ನೆ ಬಾಂಡೆ ತಿಕ್ಕಿಟ್ಟಿದ್ದು ಎಲ್ಲ ಹಂಗೆ ಇದ್ದು. ಅದಕ್ಕಿಂತ ಮುಂಚೆ ಬಿಸಿನೀರು ಕಾಯಿಸ್ಕೊಂಡು ಅಂತ ಹೇಳಿ ಬಿಸಿನೀರು ಕಾಯಿಸ್ಕೊಳಕತ್ನಿ. ನಾ ಮಿನಿ ವ್ಲಾಗ್ ಮಾಡೋ ಮುಂದೆ ಎಲ್ಲರೂ ಕಾಮೆಂಟ್ ಮಾಡ್ತಿದ್ರಿ, ಮಂಜು ಅವ್ರು ಮಾತಾಡಿದ್ದನ್ನು ವಿಡಿಯೋ ಮಾಡ್ರಿ ಅಂತೇಳಿ. ಇವತ್ತು ನೀವು ಕೇಳಿಸ್ಕೊಳತ್ತೀರಿ ಮಂಜು ಅವ್ರಿಗೆ ಯಾವ ರೀತಿ ಮಾತಾಡ್ತಾರೋ ಆ್ಯಂಡ್ ಯಾವ ರೀತಿ ಇರ್ತಾರಂತ ಹೇಳಿ. ನಮ್ಮಿಬ್ಬರಿಗೂ ಮನ್ಯಾಗ ಗಿಡಗಳೆಲ್ಲ ಹಚ್ಚೋದಂದ್ರೆ ಭಾಳ ಇಷ್ಟ. ಬಟ್ ಏನ್ ಮಾಡೋದು, ಇಲ್ಲಿ ಕಿಟಕಿ ನನ್ನ ದೊಡ್ಡದಾವು ಬಿಟ್ರೆ ಯಾವುದೇ ರೀತಿ ಗ್ಯಾಲರಿ ಅದು ಏನೂ ಇಲ್ಲ. ಮಂಜು ಅವರ ಮುಂಚೆ ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ಬ್ಲ್ಯಾಕ್ ಕಾಫಿ ಕುಡಿತಾರು. ಬಟ್ ಈಗ ಟೈಮ್ ಸಿಗುವತ್ತು ಅವ್ರಿಗೆ ಡ್ಯೂಟಿ ಕೆಲಸನ ಜಾಸ್ತಿ ಆಗೈತಿ. ಅದ್ರ ಸಲುವಾಗಿ ಮನ್ಯಾಗನ ಏನಾರ ಎಕ್ಸರ್ಸೈಸ್ ಅಥವಾ ವಾಕಿಂಗ್ ಮಾಡ್ತಾರು. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಫುಲ್ ಎನರ್ಜೆಟಿಕ್ ಆಗಿರ್ತೈತಿ. ಯಾರೆಲ್ಲ ವರ್ಕೌಟ್ ಮಾಡ್ತಿರಲ್ಲ, ಒಂದು ಪ್ರೀ ವರ್ಕೌಟ್ ಆಗಿ ಬ್ಲ್ಯಾಕ್ ಕಾಫಿ ಕುಡಿಬಹುದು. ನನಗಂತೂ ಭಾಳ ಸಾಕಾಗಿ ಎಲ್ಲಿ ಮಳೆ ಬಿದ್ದು ಮಸ್ತ್ ಬಗ್ಗೆ ಎಲ್ಲರೂ ಚಲೋ ಪ್ಲೇಸ್ ಹೋದೇವು ಅಂದ್ರೆ ಮಳೆ ಬಿದ್ರೆ ಎಲ್ಲರೂ ತಿರ್ಗಾಡಕ್ ಹೋದವತ್ತೆ ಇವ್ರಿಗೆ ಚಿಂತಿರ್ತೈತಿ. ಪಾಪ ರೈತರಿಗೆ ಏನು ಚಿಂತಿರ್ತೈತಿ ಅಂದ್ರೆ ಮಳೆ ಬಿದ್ರೆ ನಾವು ಬಿತ್ತಾನ್ ಮಾಡೇವಿ ಅಂತ ಚಿಂತಿರ್ತೀವಿ. ಕೇರ್ ಟೇಕರ್ ರೈತರಿಗೆ, ರೈತ ಬಾಂಧವರಿಗೆ ಸಪೋರ್ಟ್ ಮಾಡ್ತಿದ್ದಾಳೆ ನೋಡು. ನಿಜ ಹೇಳ್ತಾನ. ಮತ್ತ ನಿಮಗೂ ಗೊತ್ತಿರ್ತಿರ್ಲ, ಯಾಕೆ ನಿಮ್ಮ ಊರಾಗೆಲ್ಲ ಗೊತ್ತಿರಂಗಿಲ್ಲ, ಮಳೆ ಬಿದ್ರನ ಅದೇನು ಬಿತ್ತಾನೆಲ್ಲ. ಸ್ವಲ್ಪ ಮಳೆ ಆಗೈತಿ. ಈ ಕಡೆ ಪುಣೆ ಒಳಗಂತೂ ಮಳೆನೂ ಇಲ್ಲ, ನೀರು ಇಲ್ಲ. ಎಷ್ಟು ಜನರಿಗೆ ಪ್ರಾಬ್ಲಮ್ ಆಗತೈತಿ ನೀರಿನ. ಮುಂಬೈದಂತೂ ನಮ್ಗಿಂತ ವರ್ಸ್ಟ್ ಕಂಡೀಷನ್ ಐತಿ. ಹೌದು, ಮುಂಬೈದಾಗಂದ್ರೆ ಯೂಸ್ ಮಾಡೋಕ್ಕೂ ನೀರು ಸಿಗೋಲ್ವಂತ. ನಾವು ಅದಲ್ಲ, ಅಲ್ಲೂ ನೀರಿನ ಪ್ರಾಬ್ಲಮ್ ಸ್ವಲ್ಪ ಸ್ಟಾರ್ಟ್ ಆಗೈತಿ. ಹಿಂಗೆ ಏನಾರ ಕಂಟಿನ್ಯೂ ಆದ್ರೆ ನಮಗೂ ಯೂಸ್ ಮಾಡೋಕೆ ನೀರೇ ಸಿಗಂಗಿಲ್ಲ. ಗೊತ್ತಿಲ್ಲ ಮುಂದೆ ಹೆಂಗೆ ಆಗ್ತೈತೆ ಅಂತ. ಹೆಂಗಾಯ್ತು? ಚಲೋ ಆಗೈತಿ, ಬೀಳಂಗಿಲ್ಲಲ್ಲ.
ಅದು ಯಾವ ಪ್ಲ್ಯಾಂಟ ನೀವು ಹಚ್ಚಿದಿರೋದ? ಇದು ಒಂದು ಟೈಪ್ ಆಫ್ ಲಕ್ಕಿ ಪ್ಲಾಂಟ್ ಅಂತ. ಲಕ್ಕಿ ಪ್ಲ್ಯಾಂಟ್? ಹಾಂ, ಇದು ಹಚ್ಚೋದ್ರಿಂದ ಲಕ್ಕಿ ಪ್ಲ್ಯಾಂಟ್ ಇದಲ್ಲ, ಬಾಂಬು ಗತಿ ಇರ್ತೈತೆ, ಅದಕ್ಕೆ ಲಕ್ಕಿ ಪ್ಲ್ಯಾಂಟ್ ಅಂತಾರ. ಬಟ್ ಇದು ಏನೋ ಪಾಸಿಟಿವ್ ಐತಿ ಒಟ್ಟು. ಇದಕ್ಕೇನು ಅಂತಾರಪ್ಪ ನೆನಪಿಲ್ಲ ಈಗ. ಬಟ್ ಇಷ್ಟು ಹೇಳ್ಬೋದಕ್ಕೆ ಆ ಗಿಡದ ಲಕ್ಷ್ಮಿಯ ಸ್ವರೂಪ ಅನ್ಬೋದು. ಹಿಂಗೇನೋ ಇತ್ತು, ನಾನು ನೋಡೇನಿ ಅಲ್ಲೂ. ನಮಗೆ ಗಿಡ ಹಚ್ಚೋದಂದ್ರೆ ಭಾಳ ಇಷ್ಟ, ಬಟ್ ಇಲ್ಲಿ ಗಿಡ ಹಚ್ಚಕ್ಕೆ ಜಾಗನೇ ಇಲ್ಲಲ್ಲ. ಫ್ಯೂಚರ್ನಾಗ ಹಿಂಗೆ ಇರ್ಬೇಕಲ್ಲ, ದೊಡ್ಡ ಗ್ಯಾಲರಿ ಇದ್ದಿದ್ದು ಮನೆ ಹಿಡಿಯೋ ಅಂಥದ್ದು ಲಕ್ ಬರ್ಬೇಕು. ಚೆನ್ನಾಗಿ ನಾವು ಫುಲ್ ಎಲ್ಲ ಗಿಡ ಹಚ್ತೇವಲ್ಲ, ಅದಕ್ಕೆ ನಂಗೆ ಗಿಡ ಹಚ್ಚೋದಂದ್ರೆ ಭಾಳ ಇಷ್ಟ. ನೀವು ಕಾಫಿ ಕುಡೀರಿ, ಅದು ಆರ್ತೈತಿ. ಏನು ಮಾಡಿದ್ದೀವಿ ನಾಷ್ಟ? ಪೋಹೆ ಅಲ್ಲಿ ನೋಡ್ರಿ. ಮಸ್ತಪಕ್ಕಿ ನಾಷ್ಟಾಗ ಪೋಹೆ ಮಾಡಿದ್ನಿ. ಆ್ಯಂಡ್ ಅದಾದ್ಮೇಲೆ ಹೇಳತ್ತಿದ್ರು ನಾವು ಸ್ಟ್ರೀಟ್ ಆಫ್ ಯುರೋಪಿಗೆ ಹೋಗೋಣ. ಅದು ಪುಣೆ ಒಳಗೆ ಲೊಕೇಟ್ ಆಗೈತಿ. ಡೀಸೆಂಟ್ ಲುಕ್ ಇದೇ ಇಲ್ಲೋ ಬ್ಯಾರ್ದಾಕಲ್ಲೋ ಮತ್ತೊಂದು ಇದಾವಲ್ಲ ವೈಟ್ ಕಲರ್ ಕಿವಿ ಮುತ್ತಿನ, ಅದು ಹಾಕೊಂಡು ನೋಡ್ರಿ ಏನು ಅನ್ಸುತ್ತೆ. ನೋಡೋಣ, ಅವ್ರು ಹೇಳಿದ್ದು ಒಂದ್ಸಲ ಹಾಕೊಂಡು ತೋರಿಸ್ತೀನಿ. ನಂಗೆ ಎಷ್ಟು ಶೆಕೆ ಆಗತೈತಿ ಬರಯ್ಯ. ಫ್ಯಾನ್ ಬಟನ್ ಬಡಿ. ಹಾಂ, ಬಡಿತಾನೆ. ಈಗಿದು ಹೆಂಗೆ ಕಾಣೋಣ? ಹಾಂ, ಇದೇ ಚಂದ. ನಂಗೆ ಅಳು ಬರೋಣ, ಶೆಕೆಲಿ ಅಳು ಬರೋದಿಲ್ಲ ನಂಗೆ. ಈಗ ಮಸ್ತ. ಅದ್ರಾಗ ಅದು ಅವಲಕ್ಕಿ ಒಂದು ಯಾಕಂದ್ರೆ ಒಗ್ಗರ್ನಿ ಹಾಕಿನಂತ ಅನಿಸ್ದ. ಆ ಮೆಣಸಿನ್ಕಾಯಿ ಹಚ್ಚಿದ್ದೆಲ್ಲ ಮೂಗಿಗೆ ಹಚ್ಕೊಂಡು ಅದು ಯಾಕಂದಿದ್ನು. ಕಮ್ಮಿ ಹಾಕತ್ವ ಮೂಡಪ್ಪ ಆತು. ನಾ ಸರಿ ಮಾಡಿದ್ದೀನಿ. ನಿಂಗೆ ಯುರೋಪ್ ಕರ್ಕೊಂಡು ಹೋಗ್ತೀನಿ ನಾನು. ಸ್ಟ್ರೀಟ್ ಆಫ್ ಯುರೋಪ್ ಐತಿ, ನಿಜವಾದ ಯುರೋಪ್ ಅಲ್ಲ. ಪುನಾದಾಗ ಬೆಸ್ಟ್ ಪ್ಲೇಸ್ ಐತು ಅಂದ ಯುರೋಪ್, ಮಿನಿ ಯುರೋಪ್ ಐತಿ, ಮಸ್ತ್ ಸ್ಟ್ರೀಟ್ ಆಫ್ ಯುರೋಪ್. ನಮಗೆ ಹೋಗೋದಿತ್ತು ಮಂಡೇಗೆ, ಸ್ವಲ್ಪ ಅರಿ ವರ್ಕ್ದು ಸಾಮಾನು ತೊಗೊಂಬಂದಿದ್ದು, ಅದನ್ನ ವಾಪಸ್ ಕೊಡೋದಿತ್ತು. ಬಟ್ ಅದು ಪೆಂಡಿಂಗ್ ಉಳಿಸಿ ಇಲ್ಲಿ ಹೊಂಟೇವಿ. ನೋಡು ಏನಾಗ್ತದೆ. ಮತ್ತೆ ಯಾರು ಪ್ಲೇಸ್ ಸಿಕ್ಕರೆ ಅಲ್ಲೇ ಮತ್ತೆ ಹೋಗ್ತೀವಿ. ನನ್ನ ಮೂಗು ಉರಿ ಆಗ್ತೈತಿ. ಉರಿಯಾಗಂಟು ಕೇಂದ್ರ ಬಲ ಮಚ್ಚು. ಯಾಕಂದ್ರೆ ಅವಲಕ್ಕಿ ಮಾಡಿ ಅನ್ಸಿತ್ತು ನನಗಲ್ಲ. ಚಂದ ಕಾಣಿಸತ್ತೆ ಈಗ. ಈ ಚಂದ ಕಾಣಿಸಂಗಿಲ್ಲ, ಅದು ಹೆವಿ ಅನ್ಸೋದಿತ್ತು ಭಾಳ. ಹೆವಿ ಅನ್ಸೋದಿತ್ತದ. ನಂಗೆ ಭಾಳ ಹೆವಿನೂ ಇಷ್ಟ ಆಗಂಗಿಲ್ಲ. ಅಂತತ್ರ ಇಂಥ ಬಿಸಿಲು ಮಾರಾಯ. ಈ ರೀತಿ ಡಾರ್ಕ್ ಮರೂನ್, ಬ್ಲ್ಯಾಕ್, ಇದ್ರ ಈ ರೀತಿ ಸಿಲ್ವರ್ ಅಂದ್ರೆ ಆಕ್ಸಿಡೈಸ್ ಜ್ಯುವೆಲ್ರಿ ಚಂದ ಕಾಣ್ತಾವ. ಈ ಹೆವಿದ ಒಂದು ಲೈಟ್ ವೇಟ್ ಲೈಟ್ ವೇಟ್ ಐತಿ. ಇದು ಲೈಟ್ ವೇಟ್ ಐತಿ. ಅದು ಇನ್ನೊಂದಿತ್ಲ ಅದು ಹೆವಿ ಇತ್ತು. ಮತ್ತೆ ಇದನ್ನ ಹಾಕೊಂತ ಇದು ಚೆನ್ನಾಗೈತಾ? ಹಾಕೊಂಡ್ ನೋಡಿ. ಇದೇಗಾರ ಹಾಕೊಂಡ್ ತೋರ್ಸಲ್ಲ. ಡಿಸೆಂಟ್ ಲುಕ್ ಇತ್ತು. ನಮ್ಮ ಪಾಪು ಇದ್ದಿರೋ ಅದು ಹ್ಯಾಪಿ ಫಾದರ್ಸ್ ಡೇ ಅಂತಿತ್ತು. ಹೌದು, ನಮ್ಮ ಪಾಪು ಇದ್ದಿದ್ರೆ ನಿನಗೆ ಫಾದರ್ಸ್ ಡೇ ಇರ್ತಿತ್ತು. ನನಗಂತೂ ನಮ್ಮ ಪಪ್ಪಂದ ಮಾಯನ ಗೊತ್ತಿಲ್ಲ. ನೀವು ಮಾಯ ಮಾಡೋದನ್ನ ಹಂಗೆ ಇರ್ತಿತ್ತ ಅನ್ಕೊಂಡೇನಿ. ಸೊ ಅದಕ್ಕೆ ನಿಮ್ಗೆ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಹೋಗೋಣ. ಸೊ ಫೈನಲಿ ಈಗ ಹೊರಗೆ ಹೊಂಟೇವಿ. ಇವತ್ತು ಫಾದರ್ಸ್ ಡೇ ಎಲ್ಲ ನಮ್ಮ ಮಂಜು ಅವ್ರು ಭಾಳ ಬೇಜಾರು ಮಾಡ್ಕೊಂಡಿದ್ರು. ಮಗು ಇದ್ದಿದ್ರೆ ನನಗೂ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಕ್ ಸಿಕ್ತಿತ್ತು ಅಂತ ಹೇಳಿ. ಅದನ್ನ ಕೇಳಿ ನನಗೂ ಭಾಳ ಬೇಜಾರಾಯ್ತು. ಬಟ್ ನಾವು ಬೇಜಾರಾದ್ರೆ ನಾವು ಅದಕ್ಕೆ ಭಾಳ ಸ್ಪೇಸ್ ಕೊಡಕ್ ಹೋಗಂಗಿಲ್ಲ. ಮತ್ತೆ ವಾಪಸ್ ನಾವು ಕೆಲಸದ ಕಡೆ ಲಕ್ಷ ಕೊಡ್ತೀವಿ. ಹಿಂಗಾಗಿ ನಮ್ಗೆ ಯಾವುದೇ ನಾವು ದೊಡ್ಡದತ್ತ ಅನ್ಸಂಗಿಲ್ಲ. ಇವತ್ತು ನಾನು ಗಾಡಿ ಓಡಿಸ್ತೀನಿ ಅಂತ ಹೇಳಿ ಸ್ಕೂಟಿ ತಗೊಂಡೇನ ಹೋದು. ಯಾಕಂದ್ರೆ ಇವತ್ತು ನಂಗೆ ಡ್ರೈವ್ ಮಾಡೋಂಗಾಗಿತ್ತು, ಅದ್ರ ಸಲುವಾಗಿ. ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ. ಫೈನಲಿ ನಾವು ಒಂದು ಪುಣೆ ಒಳಗೆ ಲೊಕೇಟ್ ಆಗಿರೋ ಸ್ಟ್ರೀಟ್ ಆಫ್ ಯುರೋಪ್ಗ ನಾವು ಹೋಗಿದ್ದ ಟೈಮಿಂಗ್ ಏನಾದ್ರು ಅರೌಂಡ್ 12:30 ಅಥವಾ 1 ಗಂಟೆ ಆಗಿತ್ತು. ಬಟ್ ಸಂಡೇ ಇರೋದ್ರಿಂದ ಜನ ಭಾಳ ಇರ್ತಾರೋ ಅನ್ಕೊಂಡಿದ್ನಿ. ಬಟ್ ಜನ ಅಷ್ಟೊಂದೇನು ಇದ್ದಿರ್ಲಿಲ್ಲ. ಈ ಸ್ಟ್ರೀಟ್ ಆಫ್ ಯುರೋಪ್ ಹಿಂಜೆವಾಡಿ ನಿಯರ್ ಐತಿ. ನೀವು ಮ್ಯಾಪ್ ಒಳಗ ಸ್ಟ್ರೀಟ್ ಆಫ್ ಯುರೋಪ್ ಅಂತ ಹಾಕಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲೇ ಲೊಕೇಶನ್ ತೋರಿಸ್ತೈತಿ. ಹೆಂಗೈತಿ ಯುರೋಪ? ಓಕೆ 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 ಐತಿ. ನಂಗೇನು ಯುರೋಪ್ ಬಗ್ಗೆ ಅನಿಸ್ಲಿಲ್ಲ. ಇಲ್ಲಿ ಯುರೋಪ್ ರೀತಿನ ಥೀಮ್ ರೆಡಿ ಮಾಡಿರೋದ್ರಿಂದ ಇಲ್ಲಿ ಫೋಟೋ ಸೆಷನ್ ಮಾಡ್ಕೊಳಕಂತೂ ಬೆಸ್ಟ್ ಪ್ಲೇಸ್ ಐತೆ ಅಂತ ಹೇಳ್ಬೋದು. ಮಾಲ್ ಒಳಗೆ ಯಾವ ರೀತಿ ಶಾಪ್ಸ್ ಎಲ್ಲ ಇರ್ತಾವಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಶಾಪ್ ಎಲ್ಲ ಇದ್ದು. ನಿಜ ಹೇಳ್ಬೇಕಂದ್ರೆ ಮಾಲ್ ಒಳಗೆ ಯಾವ ರೀತಿ ಕಾಸ್ಟ್ಲಿ ಇರ್ತಾವಲ್ಲ, ಸೇಮ್ ಅದೇ ರೀತಿ ಕಾಸ್ಟ್ಲಿ ಇದ್ದು. ಇಲ್ಲಿ ನಾರ್ಮಲ್ ಶಾಪ್ ಇದ್ರು ಕೂಡ ಪ್ರಾಡಕ್ಟ್ ಮಾತ್ರ ಫುಲ್ ಕಾಸ್ಟ್ಲಿನ ಇದ್ದು. ಅದ್ರಾಗೂ ನನಗೆ ಬೇಕಾಗಿರೋ ಐಟಮ್ಸ್ಗಳು ನನ್ನ ಕಣ್ಣಿಗೆ ಬಿದ್ದು. ಅದಕ್ಕೆ ಸ್ವಲ್ಪ ನಾನು ಶಾಪಿಂಗ್ ಮಾಡೀನಿ. ಅಂಡ್ ಇವತ್ತು ಜನ ಕಮ್ಮಿ ಇರೋದ್ರಿಂದ ನಂಗೆ ಫೋಟೋ ಶೂಟ್ ಮಾಡ್ಕೊಳಕಂತೂ ಬೆಸ್ಟ್ ಪ್ಲೇಸ್ ಆಗಿತ್ತು. ಇವತ್ತ ನಾನು ಫುಲ್ ಖುಷಿಲೆ ಮಸ್ತ್ ಬಗ್ಗೆ ಫೋಟೋ ಶೂಟ್ ಮಾಡ್ಕೊಂಡು. ಅಂಡ್ ಸ್ವಲ್ಪ ಮಂಜು ಅವರು ಫೋಟೋ ಶೂಟ್ ಮಾಡ್ಕೊಂಡರು. ಇವೆಲ್ಲ ಫೋಟೋ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಒಳಗ ಹಾಕಿರ್ತೀವಿ. ನಾನು ಹೇಳಿಲ್ವಾ ನನ್ ಹೀರೋ. ಹಸುವಾಗಿ ಹೋಗಕ್ಕೆ ಏನಾದ್ರು ತಿನ್ಬೇಕು, ಏನ್ ತಿನ್ನೋಣ ನೋಡ್ಬೇಕು. ಬಟ್ ಫೋಟೋ ಶೂಟ್ ಏನಾರ ಮಾಡೋದಿದ್ರಿ, ಜಸ್ಟ್ ಟೈಮ್ ಸ್ಪೆಂಡ್ ಮಾಡೋದಿದ್ರೆ ಬರ್ಬಹುದು. ಬಟ್ ನಂಗೆ ಓಕೆ ಇಷ್ಟ ಆಯ್ತು. ನಿಂಗೆ? ಓಕೆ ಚೆನ್ನಾಗೈತು. ಫೋಟೋ ಸೆಷನ್ ಮಾಡ್ಕೋಕ್ ಚೆನ್ನಾಗಿ. ಬಟ್ ಮನೆಗೆ ಹೋಗಿ ಅದು ಈಗ ಏನು ತಿನ್ನೋಣ?
ಪಾಸ್ತಾ ಸ್ಯಾಂಡ್ವಿಚ್ ಅಕ್ಕ ಡೈಲಿ ತಿಂತೀವಿ. ಹೆಲ್ದಿ ವೇ ತಿಂದಾಗ ಸ್ಯಾಂಡ್ವಿಚ್ ತಿನ್ಬೇಕು ಅನ್ಕೊಂಡು ಬಟ್ ಪಾಸ್ತಾ ಶೆಕೆ ಆಗತಿ ಶೆಕೆ ಬಂದ ತಕ್ಷಣ ಫುಲ್ ಶೆಕೆ ಆಗತ್ತಿತ್ತು ಅಂತೇಳಿ ಆಲ್ರೆಡಿ ಕೋಲ್ಡ್ ಕಾಫಿ ಕುಡ್ದಿದ್ವಿ. ಬಟ್ ಈಗ ಫುಲ್ ಹಸಿವಾಗಿತ್ತು ಅಂತೇಳಿ ಸ್ವಲ್ಪ ಪಾಸ್ತಾ ಮತ್ತು ಗಾರ್ಲಿಕ್ ಟೋಸ್ಟ್ ತಗೊಂಡು ಇವತ್ತು ನಾ ಕೇಳ್ಕೊಂಡಿದ್ ಬೇಡಿಕೆ ದೇವ್ರಿಗೆ ಕೇಳಿಸ್ತೇನೋ ಗೊತ್ತಿಲ್ಲ. ನಾವು ಪಾಸ್ತಾ ತಿನ್ನತಕ್ಕ ಅಂದ್ರೆ ಮಳಿನ ಸ್ಟಾರ್ಟ್ ಆಗಿತ್ತು. ಬಿಸಿ ಬಿಸಿ ಪಾಸ್ತಾ ತಿನ್ಕೊಂಡ ಮಳೆಯಾಗ ಎಂಜಾಯ್ ಮಾಡಿ ಮೊದಲ ಮಳಿ ಒಳಗ ಸ್ವಲ್ಪ ತೋರ್ಸ್ಕೊಂಡ ಮನಿಗ್ ಬಂದ. ಕನಸು ಇರದೆ ಕಣ್ಗಳಿಲ್ಲ, ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ. ಮನಿಗ್ ಬರುತ್ತಾನ ಅಂದ್ರೆ ಅರ್ಧಂಬರ್ಧ ತೋರ್ಸ್ಕೊಂಡಿದ್ದು ಫುಲ್ ಸುಸ್ತಾಗಿತ್ತು, ಫುಲ್ ಬಾಡಿ ಪೇನ್ ಆಗತ್ತಿತ್ತು ಅಂತೇಳಿ ಮಸ್ತ್ ಪಕ್ಕಿ ನಿದ್ದೆ ಮಾಡಿದ್ನಿ. ಅಂಡ್ ಡೇ ಎಲ್ಲ ಇವತ್ತು ನೀರ್ ಯಾಕೋ ಕಡಿಮೆ ಕುಡ್ದೇನೆ ಅನ್ಸತ್ತಿತ್ತು ಅಂತೇಳಿ ಕುತ್ಕೊಂಡ ಮೊದಲು ಒಂದ್ ಟೈಮ್ಗೆ ಫುಲ್ ನೀರ್ ಕುಡಿದ್ನಿ. ಇವತ್ತಿನ ನನ್ನ ಬ್ಲಾಗ್ ಒಳಗೆ ನಿಮ್ಗೆ ಯಾವ್ದಾದ್ರು ಓವರ್ ಆಕ್ಟಿಂಗ್ ಅನ್ಸಿದ್ರೆ ನಾನು ಏನು ಮಾಡಕ್ ಬರಂಗಿಲ್ಲ. ನಾನು ಇರೋದ ರಿಯಾಲಿಟಿ ಹಿಂಗ ಐತಿ, ನಾನು ಯಾವ ರೀತಿ ರಿಯಲ್ ಆಗಿರ್ತೈತಿ ಅದೇ ರೀತಿ ತೋರ್ಸತೀನಿ. ಕೆಲವೊಂದ್ ಸಿಚುವೇಶನ್ ಒಳಗೆ ಇಷ್ಟು ಮೆಚೂರ್ ಆಗಿರ್ತೀನಿ, ಕೆಲವೊಂದ್ ಸಿಚುವೇಶನ್ ಒಳಗೆ ಯಾಕೋ ಫುಲ್ ಚೈಲ್ಡ್ ಆಗಿಬಿಡ್ತೀನಿ. ಅದೇ ರೀತಿ ಮಂಜೂರ್ ಒಂದೊಂದ್ಸಲ ಚೈಲ್ಡ್ ಆಗಿ ಮಾಡ್ತಾರು, ಒಂದೊಂದ್ಸತಿ ಫುಲ್ ಮೆಚೂರ್ ಆಗಿರ್ತಾರು. ಅಂಡ್ ಇದೇ ರೀತಿ ಕಾಂಬಿನೇಷನ್ ಒಳಗೆ ಲೈಫ್ ಲೀಡ್ ಮಾಡಿದ್ರೆ ಲೈಫ್ ಒಳಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಬರಂಗಿಲ್ಲ. ಇನ್ ಕೇಸ್ ಜಗಳ ಪ್ರಾಬ್ಲಮ್ಸ್ ಬಂದ್ರೆ ಅದು ಆಟೋಮೆಟಿಕ್ಲಿ ಸಾಲ್ವ್ ಆಗಿ ಹೋಗ್ತಾವು. ನಾ ಈ ರೀತಿ ಚೈಲ್ಡ್ ಆಗಿ ಆಡೋದು ಮಂಜೂರ್ ಪರ್ಸನಲಿ ಬಹಳ ಇಷ್ಟ ಆಗ್ತೈತೆ ಅಂತ, ಸೊ ಅದು ನಂಗೆ ಏನು ಪ್ರಾಬ್ಲಮ್ ಅನ್ಸಂಗಿಲ್ಲ. ನನ್ ಜೊತೆ ಇಷ್ಟೆಲ್ಲ ಮಾತಾಡ್ಕೊಂತ ಸ್ವಲ್ಪ ಟೈಮ್ ತಗೊಂಡ ನಿಂತ್ಕೊಂತ ಒಂದ್ ಫುಲ್ ತೆಮ್ಗೆ ನೀರ್ ಕುಡಿದ್ ಮುಗಿಸ್ನಿ. ಅದು ಮಳೆಯಾಗ ಜರ ಸ್ವಲ್ಪ ನೆನದಂಗ ಆಯ್ತಲ್ಲ, ನನ್ನ ತಲೆನೂ ಸಾಯ್ತು. ನಾ ಮಾಡ್ಲಿ ಚಾ ಬೇಡ ನಾನು ಮಾಡ್ತೀನಿ. ಮಂಜು ಅವ್ರು ಚಾ ಭಾಳ ಚಲೋ ಮಾಡ್ತಾರೆ. ನಿನ್ನಷ್ಟ ನಮ್ಮ ಮಮ್ಮಿಗೆ ನೀವು ಮಾಡಿದ ಚಾ ಇಷ್ಟ. ಒಂದ್ಸಲ ಮಾಡಿಕೊಟ್ಟಿದ್ದಿಲ್ಲ ನಾವು ಹಾಸ್ಪಿಟಲ್ದಾಗ ಇದ್ದಾಗ, ನಂಗೆ ಮುಂದೆ ಹೇಳಿದ್ಲು ನಿನ್ಗಿಂತ ಚಲೋ ಮಂಜು ಅವ್ರು ಮಾಡ್ತಾರೆ ಅಂತ. ನನ್ನ ಪ್ರಾಬ್ಲಮ್ ಏನಿಲ್ಲ, ಫುಲ್ ರೆಡಿಯಾಗಿ ಆದ್ಮೇಲೆ ರಾತ್ರಿ ಹಿಂಗೆ ನಾ ತಲೆ ಹೊತ್ತಿಸ್ಕೊತೀನಿ. ಇವತ್ತು ತಲೆನೂ ಅದಕ್ಕೆ ಆಗೈತೆ ಅಂತಲ್ಲ, ಯಾಕಂದ್ರೆ ನಾ ಇವತ್ತೇನು ಅಷ್ಟು ರೆಡಿ ಆಗಿಲ್ಲ. ಹಾಂ, ಬಟ್ ಯಾವತ್ತರಿ ಹೆವಿ ಮೇಕಪ್ ಮಾಡ್ಕೊಂಡಿನಿ ಅಂದ್ರೆ ಅವತ್ತು ನಂಗೆ 100% ನೈಟ್ ನಂಗೆ ತಲೆ ನುಸೋದು ಆಗತೈತಿ, ಹೌದಲ್ಲ? ಬಟ್ ನಾನು ರೆಡಿ ಆಗೋದು ಬಿಡಂಗಿಲ್ರಿ. ಹೌದು ನಿಜ, ಇದೊಂದು ವಿಷಯದಾಗ ನಾನು ಭಾಳ ಲಕ್ಕಿ ಅದ ಅನಿಸ್ತೈತಿ. ಏನಪ್ಪ ಅಂತಂದ್ರೆ ನಾನು ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೇನಲ್ಲ, ಅವಾಗ ನಂಗೆ ರಾತ್ರಿ ಫುಲ್ ತಲೆನೋವು ಬಂದ್ಬಿಡ್ತೈತಿ. ಬಟ್ ಮಂಜು ಅವ್ರು ನಂಗೆ ಬೈಯಂಗಿಲ್ಲ, ಉಲ್ಲಟ್ ನಜರ್ ತೆಗೆದು ಮಲಸ್ತಾರು. ಮಂಜು ಅವ್ರನ್ನು ಮಸ್ತ್ ಪಕ್ಕಿ ನಿದ್ದೆ ಮಾಡಿ ಎದ್ದಿದ್ರು. ಅವ್ರಿಗೂ ಕುಡಿಯಾಕಂತೇಳಿ ಒಂದ್ ಟೈಮ್ಗೆ ನೀರ್ ಕೊಟ್ಟಿದ್ನಿ. ಅವ್ರ ನೀರ್ ಕುಡಿತಾನ ಅಂತೇಳಿ ಸೈಡ್ ಬೈ ಸೈಡ್ ಹಾಲ್ ಕಾಸೋದಾದ ತಕ್ಷಣ ಏಲಕ್ಕಿ ಚಾ ಮಾಡ್ನಿ. ಈ ರೀತಿ ಫುಲ್ ಏಲಕ್ಕಿ ಹಾಕಿ ಚಾ ಮಾಡ್ಕೊಂಡ್ ಕುಡಿದ್ರೆ ಸ್ವಲ್ಪ ತಲೆನೋವು ಕಡಿಮೆ ಆಗ್ತೈತಿ. ಅಂಡ್ ಇವತ್ತು ಮಳೆ ಬಿದ್ದಿತ್ತಲ್ಲ, ಅದಕ್ಕೆ ಇವತ್ತು ಚಾ ಕುಡಿಯಂಗಾಗಿತ್ತು ನಮಗ. ಮೊದ್ಲ ಒಂದ್ ಸ್ವಲ್ಪ ಹಾಲು ತಗೋತೀನಿ, ಅದ್ರಾಗ ಒಂದ್ ಚೂರ್ ನೀರ್ ಮಿಕ್ಸ್ ಮಾಡ್ತೀನಿ. ಅದಾದ್ಮೇಲೆ ಚಾ ಪುಡಿ ಮತ್ತೆ ಏಲಕ್ಕಿ ಪುಡಿ ಮಾಡ್ಕೊಂಡು ಅದನ್ನ ಒಂದ್ ಸ್ವಲ್ಪ ಕುದಿಸ್ಕೋತೀನಿ. ಲಾಸ್ಟ್ಗೆ ಸಕ್ಕರೆ ಆ್ಯಡ್ ಮಾಡ್ತೀನಿ. ಅಂಡ್ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಟ್ ನೀವು ಸಕ್ಕರೆ ಹಾಕೋಬಹುದು. ಸ್ವಲ್ಪ ನಾನು ಶುಗರ್ಲೆಸ್ ಇರ್ಲಿ ಅಂತ ಕಡಿಮೆನೇ ಸಕ್ಕರೆ ಹಾಕಿದ್ನಿ. ಮಾರ್ನಿಂಗ್ ಚೂರ್ ಪೋಹೆ ತಿಂದಿದ್ವಿ, ಅದಾದ್ಮೇಲೆ ಪಾಸ್ತಾ ತಿಂದಿದ್ವಿ. ಅದ್ ಬಿಟ್ರೆ ಮತ್ತೇನು ತಿಂದಿರ್ಲಿಲ್ಲ. ಫುಲ್ ಹಸು ಆಗಿತ್ತು, ಅದಕ್ಕೆ ಮಸ್ತ್ ಪಕ್ಕಿ ಕುತ್ಕೊಂಡು ಚಹಾ ಬಿಸ್ಕೆಟ್ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ಚಹಾ ಲವರ್ ಅದಿರಿ ಈ ರೀತಿ ಚಹಾ ಒಂದ್ಸತಿ ಮಾಡ್ಕೊಂಡು ಕುಡಿಲಿ ಅಂತ ಕಮೆಂಟ್ ಮಾಡಿ. ಚಹಾ ಕುಡಿತೀನಿ. ಚಹಾ ಕುಡಿದಾದ್ಮೇಲೆ ಸ್ವಲ್ಪ ಚಹಾ ಕುಡಿತೀನಿ, ಭಾಳ ಕುಡಿಯಂಗಿಲ್ಲ. ಎಷ್ಟು ಶುಗರ್ ಬಿಡ್ಬೇಕಂತೇನಿ, ಬಟ್ ಶುಗರ್ ನನ್ನ ಬಿಡ್ವಾತು. ಸೊ ಇದಾಗನ ಬಡ ಬಡ ಸ್ವಲ್ಪ ಕೆಲಸ ಮಾಡ್ಕೋತದ, ಮನ್ಯಾಗಿನ ಕೆಲಸ, ಕಸ ಹುಡ್ಗೋದು, ದೇವ್ರಿಗೆ ದೀಪ ಹಚ್ಚೋದು. 6:30 ಒಳಗನ ಎಲ್ಲ ಪಟ ಪಟ ಕೆಲಸ ಮುಗಿಸ್ಕೋಬೇಕು. ಹಂಗ ಸ್ವಲ್ಪ ವಾಕಿಂಗ್ ಹೋಗಕ್ಕಿದೀನಿ. ಚಾ ಕುಡ್ದಾದ ತಕ್ಷಣ ಕೂದ್ಲ ಈ ರೀತಿ ಬಂದ್ಗತೆ ಕಟ್ಕೊನಿ, ಆಮೇಲೆ ಕಸ ಹುಡ್ಗಾಕತ್ನಿ. ಯಾಕಂದ್ರೆ ಸಂಜೆ ಆದ್ಮೇಲೆ ಕೂದ್ಲ ಮತ್ ಮನ್ಯಾಗ ಬೀಳೋದ್ ಬೇಡ ಅಂತ ಹೇಳಿ ಕಸ ಎಲ್ಲ ಹುಡ್ಕೋತನ. ಅಂದ್ರೆ ಸಂಜೆ ವ್ಯೂ ನೋಡ್ರಿ ಎಷ್ಟು ಚಂದ ಆಗಿತ್ತು. ಅದ್ರ ಜೊತೆ ನಾನು ಹೊರಸಲಿಗೆ ನೀರ್ ಹಾಕಿನಿ. ಮಂಜು ಅವರ ದೀಪ ಹಚ್ತೇನಿ, ನೀ ಭಾಂಡೆ ಎಲ್ಲ ತಿಕ್ಕೋ ಅಂದ್ರು. ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ಸ್ವಲ್ಪ ಭಾಂಡೆ ಇದ್ದು ಭಾಂಡೆ ತಿಕ್ಕೋನಿ. ನಾನು ಕೈಕಾಲ್ ಮುತ್ತಿ ತಗೊಂಡು ಇವತ್ತೆಲ್ಲ ಹಚ್ಕೊನಿ. ಈಗ ಏನು ಕೆಲಸ ಇಲ್ಲ, ಜಸ್ಟ್ ನೈಟ್ಗೆ ಬಿಸಿ ರೊಟ್ಟಿ ಮಾಡ್ಕೋತೇನೆ ಅಷ್ಟ. ನಮ್ಮ ಪುರ್ತಕ ಆದಷ್ಟು ಆದ್ರೆ ವಾಕಿಂಗ್ ಮುಗಿಸ್ಕೊಂಡ್ ಬಂದ ರೊಟ್ಟಿ ತಿಂದ ಮಕ್ಕೊಂಡ್ಬಿಡ್ತೇವಿ. ಇವತ್ತು ಬೆಳಗಿಂದ ಏನೇನ್ ಮಾಡಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೇನಿ. ಅಂಡ್ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗ್ ಅನಿಸ್ತು, ಇನ್ನು ಯಾವ ತರ ನಾ ಬ್ಲಾಗ್ ಮಾಡ್ಬೇಕು, ನಾ ಯಾವ ರೀತಿ ಬ್ಲಾಗ್ ಮಾಡ್ಬೇಕಂತ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಅದಾವ ಅಂತ ಕಮೆಂಟ್ ಮಾಡ್ರಿ. ನಾ ಅದೇ ರೀತಿ ಬ್ಲಾಗ್ ಮಾಡಕ್ ಟ್ರೈ ಮಾಡ್ತೀನಿ. ನಾ ವ್ಲಾಗ್ದಾಗ ಪಟ ಪಟ ಮಾತಾಡೋ ಮುಂದೆ ಕೆಲವೊಂದು ಮಾತುಗಳು ಆ ಕಡೆ ಈ ಕಡೆ ಆಗಿರ್ತಾವು. ಅದು ಏನಾರೇ ಆಗಿದ್ರೆ ಕಾಮೆಂಟ್ ಮಾಡಿ ಹೇಳಿ, ಅದನ್ನೂ ಸರಿ ಮಾಡ್ಕೋತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್. ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸೋ